ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಬೇಕು ಅಂತ ಹೇಳಿ ಅಕ್ಕಿ ಉದ್ದಿನ ಬೇಳೆ ನೆನೆಸೋದನ್ನು ಮರ್ತಿದ್ದೀರಾ? ತಲೆನೇ ಕೆಡಿಸ್ಕೋಬೇಡಿ. ತುಂಬ ಈಸಿಯಾಗಿ 10 ನಿಮಿಷದಲ್ಲಿ ಇನ್ಸ್ಟಂಟಾಗಿ ನಾವು ಹೇಗೆ ಸೆಟ್ ದೋಸೆನ ಮಾಡ್ಕೊಳ್ಬೋದು, ಯಾವುದೇ ಅಕ್ಕಿ ಉದ್ದಿನ ಬೇಳೆ ರುಬ್ಬದೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ದೇವಿಕಾ ಅಡುಗೆ ಸ್ವಾಗತ. ನಾನು ದೇವಿಕಾ. ನಾನಿಲ್ಲಿ ಒಂದು ಬಟ್ಟಲಿಗೆ 2 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆ, ಚಿರೋಟಿ ರವೆ ಯಾವುದಾದ್ರೂ ತೆಗೆದುಕೊಳ್ಳಿ ನೀವು ಇಲ್ಲಿ. ಇದಕ್ಕೆ ನಾನು ಒಂದು 1/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಪ್ರಮಾಣದಲ್ಲಿ 2 ಕಪ್ ಆಗೋಷ್ಟು ಮೊಸರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಉಪ್ಪನ್ನು ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಉಪ್ಪನ್ನು ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ. ಬೇಕಾದರೆ ಆಮೇಲೂ ಹಾಕ್ಕೊಳ್ಬೋದು. ಈಗ ನೋಡಿ, ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಒಂದು ಕಡೆ 10 ರಿಂದ 15 ನಿಮಿಷ ನೆನೆಸಿಡಿ. ಜಾಸ್ತಿ ಟೈಮ್ ಇದ್ದರೆ ನೆನೆಸಿಟ್ಕೊಳ್ಳಿ, ಇಲ್ಲ ಅಂದರೆ 10 ನಿಮಿಷ ಬೇಕಾದಷ್ಟಾಗುತ್ತೆ, ಸಾಕಾಗುತ್ತೆ ನಮಗೆ. ಈಗ ನೋಡಿ 15 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ, ನೆನೆದಿದೆ ಚೆನ್ನಾಗಿ. ಮೊಸರು ರವೆ ಎಲ್ಲ ನೆಂದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗಿ ನೈಯಸ್ಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ತರಿ ಇರಬಾರ್ದು. ತರಿ ಇದ್ದರೆ ಅದು ರಫ್ ಥರ ಅನಿಸುತ್ತೆ. ದೋಸೆ ಅಷ್ಟು ಫ್ಲಫಿಯಾಗಿ ಬರೋದಿಲ್ಲ. ಈಗ ನೋಡಿ, ಚೆನ್ನಾಗಿ ರುಬ್ಬಿ ಒಂದು ಪಾತ್ರೆಗೆಲ್ಲನೂ ನೀವು ಹಾಕಿಟ್ಕೊಳ್ಳಿ. ಬ್ಯಾಟರ್ ರೆಡಿ ಮಾಡಿ ಇಟ್ಕೊಳ್ಳಿ. ಇದು ತುಂಬ ಜಾಸ್ತಿ ನೀರು ಹಾಕಿ ಕೂಡ ರುಬ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಮೀಡಿಯಮ್. ನಾವು ಯಾವಾಗ ದೋಸೆ ಮಾಮೂಲಿ ಅಕ್ಕಿ ಬೇಳೆ ಹಿಟ್ಟು ರುಬ್ಬಿ ಮಾಡುವಾಗ ದೋಸೆಗೆ ಅದಕ್ಕೆ ಯಾವ ಥರ ಮಾಡ್ತೀವಿ ಅದೇ ಇದ್ರೆ ಸಾಕಾಗುತ್ತೆ. ಈಗ ನಾವು ಈಗ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಮೊದಲೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ವಿ. ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಮತ್ತು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಈನೋ ಹಾಕ್ಕೊಳ್ತಾ ಇದ್ದೀನಿ. ಈನೋ ಇಲ್ಲ ಅಂತಂದರೆ ನೀವು ಒಂದು 1/4 ಸ್ಪೂನಷ್ಟು ನೀವು ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೋಡಾನಾದರೂ ಹಾಕಿ, ಈನೋನಾದರೂ ಹಾಕಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪ್ರಾಪರಾಗಿ ಮಾಡಿ ಇಟ್ಕೊಳ್ಬೇಕು. ಈಗ ನಮ್ಮ ಬ್ಯಾಟರ್ ರೆಡಿ ಇದೆ. ಇವಾಗ ದೋಸೆ ಬ್ಯಾಟರು. ಈಗ ಹರಳೆ ಇಟ್ಟು ಸ್ವಲ್ಪ ಕಾಯಿದ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಒಂದು ಬಟ್ಟೆಯಿಂದ ಒರೆಸಿ, ಈಗ ನೋಡಿ ಹರಳೆಗೆ ನಾವು ದೋಸೆನ ಹಾಕೊಳ್ಳೋಣ. ಸೆಟ್ ದೋಸೆ ಅದಕ್ಕೆ ಇದನ್ನು ತುಂಬ ಅಗ್ಳಾಗಿ ಹಾಕ್ಬಿಡಿ. ಚಿಕ್ಕದಾಗಿ ಪುಟ್ಟದಾಗಿ ನೀವು ಸೆಟ್ ದೋಸೆ ಹೇಗೆ ಮಾಡ್ತೀರಾ ಹಾಗೆ ಹಾಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಮುಚ್ಚಿ ಬೇಯಿಸಿದ್ರೆ ಅಲ್ಲೇ ಹೇಗೆ ಊದ್ಕೊಳ್ತು, ಎಷ್ಟು ಫ್ಲಫಿಯಾಗಿ ಬರ್ತಿದೆ ದೋಸೆ ಅಂತ. ಈಗ ನಾನೀಗ ಒಂದು 2 ಸ್ಪೂನ್ ಅದ್ರ ಮೇಲೆ ಎಣ್ಣೆನ ಹಾಕಿ 2 ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಯಾವಾಗಲೂ ನೀವು ಮೀಡಿಯಮ್ ಫ್ಲೇಮಲ್ಲೇ ದೋಸೆನ ಬೇಯಿಸ್ಕೊಳ್ಳಿ. ಈಗ ನೋಡಿ, ಎಷ್ಟು ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. 2 ನಿಮಿಷ 2 ಕಡೆನೂ ತುಂಬ ಚೆನ್ನಾಗಿ ಬೇಯಿಸಿದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಬಿಸಿಯಾಗಿ ಸರ್ವ್ ಮಾಡಿ. ಪಲ್ಯ, ಸಾಗು, ಚಟ್ನಿ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ನೀವು ಎಲ್ಲ ದೋಸೆಯನ್ನು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ 2 ಕಪ್ ರವೆ ಅಳತೆಗೆ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ದೋಸೆನೂ ಕೂಡ ಅದೇ ರೀತಿ ಬಂದಿತ್ತು. ಅಷ್ಟು ಸಾಫ್ಟಾಗಿ ಮುಟ್ಟಿದ್ರೆ ಅಷ್ಟೇ, ಬನ್ನನ್ನು ಮುಟ್ಟಾಗೆ ಎಷ್ಟು ಸಾಫ್ಟ್ ಬರುತ್ತೆ ಅದೇ ರೀತಿ ಇರುತ್ತೆ. ಬನ್ ಇರುತ್ತಲ್ಲ ಆ ಥರ ಅಷ್ಟೇ ಫ್ಲಫಿಯಾಗಿ ಬಂದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.